ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಜೀವ 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 ಅಣ್ಣ ಕಾಲ್ ಮಾಡಿದ್ದ. ಭೂಪತಿ ಅವ್ರನ್ನ ಇಡಿ ಅವರು ಅರೆಸ್ಟ್ ಮಾಡಿದಾರಂತೆ. ನ್ಯೂಸ್ ಪಕ್ಕ ಇದೆ, ಅಣ್ಣನೇ ಕನ್ಫರ್ಮ್ ಮಾಡಿದ್ದಾನೆ. ಜೀವ, ನಿನ್ನ ಅವರ ಮಧ್ಯೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ತಾನೆ? ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ತಾನೆ? ಯಾಕೆಂದ್ರೆ ಅವರು ನಿನ್ನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂತ ಹೋದ್ರೆ ಅದು ನಿನ್ನವ್ರಿಗೂ ಬಂದ್ರೂ ಬರ್ಬೋದು, ಚಾನ್ಸಸ್ ತುಂಬಾ ಹೈ ಇದೆ. ನಥಿಂಗ್ ಟು ವರಿ. ಬೇರೆದ್ರಲ್ಲಿ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಬಿಸ್ನೆಸ್ಸಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ವೆಸ್ಟಿಗೇಷನ್ ಅಂತ ಬಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೀನಿ, ಯಾಕೆಂದರೆ ನಾನು ಸರಿಯಾಗೇ ಇದ್ದೀನಿ. ಗುಡ್. ನೈತಿಕವಾಗಿ ಸರಿಯಾಗಿದ್ದರೆ ಅದೇ ಲಾಭ ಕಣೋ. ಎಂಥ ಸಂದರ್ಭದಲ್ಲೂ ನಾವು ಧೈರ್ಯವಾಗಿರ್ಬೋದು, ನಿಶ್ಚಿಂತೆಯಿಂದ ಇರ್ಬೋದು. ಇಲ್ಲ ಅಂದರೆ ಏನಾಗತ್ತೋ ಅನ್ನೋ ಭಯದಲ್ಲಿ, ಗಿಲ್ಟಲ್ಲಿ, ಆತಂಕದಲ್ಲಿ ಬದುಕಬೇಕಾಗತ್ತೆ. ನಾವು ಹೊರಗಡೆ ತೋರಿಸ್ಕೊಳ್ದೇ ಇದ್ರೂ ಒಳಗಡೆ ಅದು ಚುಚ್ತಾನೆ ಇರುತ್ತೆ. ನಾರ್ಮಲ್ ಆಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ. ನಿಜಪ್ಪ, ಅದಕ್ಕೆ ನಾನು ಎಲ್ಲ ವಿಚಾರನೂ ಟ್ರಾನ್ಸ್ಪರೆಂಟ್ ಆಗಿರೋ ಥರ ನೋಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಮಧ್ಯೆ ಏನೇನು ಕಮ್ಯುನಿಕೇಷನ್ ಆಗಿದೆ ಅದೆಲ್ಲ ರೆಕಾರ್ಡ್ ಆಗಿದೆ. ಅದೇ ನನಗೆ ಸಾಕ್ಷಿ ಆಗುತ್ತೆ. ನನ್ನನ್ನು ಅಷ್ಟು ಈಸಿಯಾಗಿ ಯಾರೂ ಮ್ಯಾನಿಪುಲೇಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನಾನು ಅಷ್ಟು ಕ್ಲಿಯರ್ ಆಗಿದ್ದೀನಿ. ಗುಡ್. ಕಾಲ್ ರೆಕಾರ್ಡಿಂಗ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಹಾಂ ಅಪ್ಪ, ಬಿಸ್ನೆಸ್ಸಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾಳೆ ಏನೋ ಆಯಿತು ಅಂತ ಮಾತು ಬದಲಾಗಬಾರ್ದು ಅಲ್ವಾ? ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಕಾಲ್ ರೆಕಾರ್ಡಿಂಗ್ ಮಾಡಿದ್ದೆ ಅಷ್ಟೇ. ನಿಜ ಜೀವ, ದೇವರು ದೊಡ್ಡವನು, ಎಲ್ಲ ಒಳ್ಳೇದಾಗೋ ಥರ ಮಾಡಿದ್ದಾನೆ. ನೋಡು, ಆ ರಾಜೇಂದ್ರ ಭೂಪತಿ ಸರಿ ಇಲ್ಲ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಈಗ ಅದು ಪ್ರೂವ್ ಆಗೋಯ್ತು. ಅವನು ಅರೆಸ್ಟ್ ಆಗಿದ್ದಾನೆ. ಇದೇ ಒಳ್ಳೆ ಸಮಯ. ಅವನ ಹತ್ರ ಇರೋ ಎಲ್ಲ ಬಿಸ್ನೆಸ್ಸು ನಿಲ್ಲಿಸ್ಬಿಡು. ಇನ್ಮೇಲೆ ಅವ್ರ ಸಾವಾಸವೇ ಬೇಡ. ಇದು ಒಂದು ಕರೆಕ್ಟ್ ಪಾಠ ಅನ್ಕೋ. ಇನ್ಮೇಲೆ ಇಂಥವ್ರ ಬಗ್ಗೆ ಹುಷಾರಾಗಿರು. ಹಾಂ ಅಪ್ಪ, ನಾನು ಅದನ್ನೇ ಅನ್ಕೋತಿದ್ದೆ. ಎಲ್ಲನೂ ಸೆಟ್ಲ್ ಮಾಡ್ಬಿಡ್ತೀನಿ. ಒಟ್ಟಿನಲ್ಲಿ ರಾತ್ರಿ ಕಳೆದು ಹಗಲು ಬರೋ ಥರ ಎಲ್ಲ ಸುಖಾಂತಿ ಆಯಿತು. ಆ ದೇವರು ಎಲ್ಲ ಕೆಟ್ಟದನ್ನೇ ಮಾಡ್ತಾ ಇದ್ದಾನೆ ಅನ್ಕೊಂಡೆ, ಆದರೆ ಇಲ್ಲ, ಕೊನೆಗೆ ಎಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಮೊದಲು ಆ ದೇವ್ರಿಗೊಂದು ಹರಕೆ ಕಟ್ಕೊಂಡ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಭಾವ. ಆ ದೇವರು ಕರೆಕ್ಟ್ ಟೈಮ್ಗೆ ಬದಲಾಗೋ ಬುದ್ಧಿ ಕೊಟ್ಟಿಯ ನಿಮಗೆ. ಇದು ಬರೀ ದೇವರ ಮೇಲೆ ಭಯ ಭಕ್ತಿ ಅಲ್ಲ, ಹೆಂಡತಿ ಮೇಲಿರೋ ಭಯ ಭಕ್ತಿ. ಅವಳು ನನಗೆ ಮೊದಲೇ ಹೇಳಿದ್ಲು, ಮರ್ತು ಬಿಟ್ಟಿದ್ದೆ. ಬೇಕಾದ್ರೆ ನೀವೇ ನೋಡಿ ಅಳಿ ಅಂದ್ರೆ, ಅವಳು ಮೈಸೂರಿಂದ ಬರ್ತಿದ್ದಂಗೆನೆ ಹರಕೆ ಕಟ್ಕೊಂಡ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಮೊದಲು ಕಟ್ಕೊಂಡ್ಬಿಡ್ತೀನಿ. ಏನಂದ್ರೆ ದೇವ್ರನ್ನ ಒಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಹೆಂಡತಿನ ಒಲಿಸ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇದಾ ಸೀಕ್ರೆಟ್. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ಮದುವೆ ಆಗಿರೋ ಗಂಡು ಮಕ್ಕಳು ಫಸ್ಟು ಹೆಂಡತಿರ್ನ ಒಲಿಸ್ಕೋಬೇಕು, ಆಮೇಲೆ ದೇವ್ರನ್ನ. ಕರೆಕ್ಟ್ ಮಾವ? ಕರೆಕ್ಟ್ ಅಳಿ ಅಂದ್ರೆ. ನೋಡಿ, ಎಲ್ಲರೂ ನಗ್ತಾ ನಗ್ತಾ ಎಷ್ಟು ಖುಷಿಯಾಗಿದ್ದೀವಿ. ಇಷ್ಟು ದಿನ ನಾನು ಇದನ್ನು ಮಿಸ್ ಮಾಡ್ಕೋತಿದ್ದೆ. ಈಗ ಮತ್ತೆ ಎಲ್ಲ ಶುರುವಾಗ್ತಿದೆ. ಹೌದು ಜೀವ, ನೀನ್ ಇವಾಗ ಹೊಸ ವ್ಯಕ್ತಿ ಆಗಿದ್ಯಾ. ಮುಂಚಿನ ಹಾಗೆ ಒಳ್ಳೆ ಜೀವ ಆಗಿದ್ಯಾ. ಸೊ ಆಕ್ಚುಲ್ ಆಗಿ ಈಗ ನೀನು ರಿಚ್ ಆಗಿದ್ಯಾ. ಮೊದಲು ದೇವ್ರಿಗೆ ಹರಕೆ ಕಟ್ಕೊಂಡ್ಬಿಡ್ತೀನಿ. ಮಲ್ಲಿ, ಮಲ್ಲಿ, ಮತ್ತೇನೋ ಅವ್ರ ಎತ್ಕೊಂಡ್ ಬರ್ತವ್ರೆ. ಬರ್ಲಿ ಬರ್ಲಿ. ಏಯ್, ಗೆಜಳೆ ಮೇಲೆ ಏನೇ ಕೂತಿದ್ಯಾ? ನಿನಗೆ ನೀನ್ ಏನೇ ಅನ್ಕೊಂಡಿದ್ಯಾ? ಏನ ಅನ್ಕೊಂಡಿ? ಸಮಾಧಾನ ವಸಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ಕೈ ಎತ್ತೋಷ್ಟು ಧೈರ್ಯ ಬಂದ್ಬಿಡ್ತಾ, ಅಥವಾ ಹಿಂದೆ ಏನೆಲ್ಲ ಆಗೈತೆ ಅಂತ ಮರ್ತೋಗ್ಬಿಟ್ರಾ? ವಸಿ ಹಿಂದೆ ಹೋಗ್ಬಿಟ್ಟು ಏನೆಲ್ಲ ಆಗಿತ್ತು, ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ. ಅವ್ರು ಬರೀ ವ್ಯಕ್ತಿ ಅಲ್ಲ, ಒಂದ್ ಶಕ್ತಿ.
ಮಲ್ಲಿ ಮೇಲೆ ಕೈ ಮಾಡೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಹೇಳಿ, ನನ್ನ ಮೇಲೆ ಕೈ ಎತ್ತೋ ಧೈರ್ಯ ಇನ್ನೂ ಆಯ್ತಾ? ಏಯ್, ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ಇಲ್ಲಿ ನನ್ನ ಮುಂದೆ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿ ಸಾರಿ ಕೇಳ್ತೀನಿ ಅಂತ ಅಲ್ಲಿ ಹೋಗಿ ಹೊಡೆದು ಬರ್ತೀಯ ಅವಳಿಗೆ? ಎಷ್ಟೇ ಧೈರ್ಯ ನಿನ್ಗೆ? ಅವಳು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಹೊಡಿದೆ ಇನ್ನೇನು ಆರ್ತಿ ಎತ್ತಿ ಬಾಗ್ನ ಕೊಟ್ಟು ಮಳ್ ತುಂಬ್ಸ್ ಬರ್ಬೇಕಿತ್ತ. ಗಂಡ ಹೆಂಡತಿ ಮತ್ತೆ ಕಡ್ಡಿ ಅಲ್ಲಾಡ್ಸರೋ ಬಿಣ್ಣಾನ್ಗಿತ್ತಿ ಅವಳು. ಹೊಡಿದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಕಂಡೋರ್ ಗಂಡಂತವ ಚೆಲ್ಲಾಟ ಆಡ್ತಾರಲ್ಲ ಅಂತವ್ರನ್ನ ಜನ ಏನಂತಾರೆ ಅಂತ ಗೊತ್ತಾ? ಬೇಡ ಬಿಡಿ, ಅದನ್ನೆಲ್ಲ ಹೇಳ್ಬಿಟ್ಟು ನನ್ ಬಾಯಾಗ ಹೊಲ್ಸ್ ಮಾಡ್ಕೊಳ್ಳಿ. ಈ ಸಲ ಬರೀ ಪೊರ್ಕೆಲ್ ಹೊಡೆದು ಬಂದಿದ್ದೀನಿ. ಈ ಚೆಲ್ಲಾಟ ಎಲ್ಲ ಹೀಗೆ ಮುಂದುವರೆದ್ರೆ ಹೊಳೆ ಚಪ್ಪಲಿಗೆ ಸಗಣಿ ಮೆತ್ತಿ ಮುಖ ಕಿತ್ತೋದರ ಹೊಡೆದು ಬರ್ತೀನಿ. ಏಯ್, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನೋಡ್ಕೊಟ್ ಮಾತಾಡೋ. ಸಾಕ್ ಸುಮ್ಕಿರಿ, ಕಂಡಿದ್ದೀನಿ. ನೀವು ಧ್ವನಿ ಏರಿಸಿ ಮಾತಾಡಿದ ಕೂಡ್ಲೆ ಬಾಲ ಮುದುಕೊಂಡು ಕೂರಕ್ಕೆ ನನ್ನ ಹಳೆ ಮಲ್ಲಿ ಅಲ್ಲ. ಅಯ್ಯೋ ದೇವ್ರೆ, ನನ್ನ ಜೀವನ ಹಿಂಗಾಗೋಯ್ತಲ್ಲ ಅಂತ ಕೊರಕೊಂಡ್ ಕೂರಕ್ಕೂ ಇಲ್ಲ. ನನ್ಗೆ ಯಾವ್ದನ್ನ ಎಲ್ಲಿ ಹಿಡಿಬೇಕು, ಹೇಗ್ ರಿಪೇರಿ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತೈತೆ. ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಸುಮ್ಮನೆ ಕೂರೋ ಮಗಳೇ ಅಲ್ಲ. ಯಾವುದಕ್ಕೂ ಅಪ್ಪ ಅಮ್ಮ ಏನೂ ಇಲ್ಲ, ಎಲ್ಲ ಹರಾಮಿ ಬೇರಾಮಿ ಆಸ್ತಿಗಳೇ. ಒಂದಕ್ಕೂ ಲೆಕ್ಕ ಇಲ್ಲ, ಒಂದಕ್ಕೂ ಟ್ಯಾಕ್ಸ್ ಕಟ್ಟಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಾ. ಮನಿ ಲಾಂಡ್ರಿ, ಹವಾಲಾ ಮನಿ, ಬ್ಲಾಕ್ ಮನಿ, ಒಂದಲ್ಲ ಎರಡಲ್ಲ, ಎಲ್ಲದರಲ್ಲೂ ಕೈ ಹಾಕಿದ್ದೀರಾ. ಎಲ್ಲ ಪ್ರೂವ್ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲಿ ಇರ್ಬೇಕಾಗತ್ತೆ. ಕಸ್ಟಡಿಗ ವಾರಂಟ್ ಇದೆಯಾ? ಅದಿಲ್ದೆ ಬಂದ್ಬಿಡ್ತೀವ? ಎಲ್ಲ ಇಟ್ಕೊಂಡೇ ಬಂದಿರೋದು. ಬನ್ನಿ ನಮ್ಮ ಜೊತೆ ಹೋಗೋಣ. ಸರ್, ಮರ್ಯಾದೆಯಿಂದ ಕರೀತಿದ್ವಿ, ಬನ್ನಿ ನಮ್ಮ ಜೊತೆ. ಇಲ್ಲ ಅಂದ್ರೆ ನಮ್ಮ ಸ್ಟೈಲಲ್ಲೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ಪ್ಲೀಸ್, ನಾನು ಫೋನ್ ಮಾಡ್ಬೋದಾ? ಏನ್ ಸರ್, ಇನ್ಫ್ಲೂಯೆನ್ಸಾ? ಅಲ್ಲ ಸರ್, ಒಂದು ಪರ್ಸನಲ್ ಕಾಲ್ ತಗೊಳ್ಳಿ. ಹೇಳಿ, ಏನು ಫೋನ್ ಮಾಡಿದ್ದು? ಏನಿದೆಲ್ಲ ನನ್ನ ಮೇಲೆ ಇಡೀ ಅಧಿಕಾರಿಗಳನ್ನ ಚೂ ಬಿಟ್ಟು ಗೆದ್ದೆ ಅಂತ ಬೀಗ್ತಾ ಇದೀಯಾ? ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನಿಂದೆ ಕಿತಾಪತಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ನನಗೆ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ.